ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನೋಡ್ತಿರೋದು ಕಬ್ಬಿನಲ್ಲಿ ಇಂಟರ್ ಕಲ್ಟಿವೇಷನ್ ಮಾಡೋ ಯಂತ್ರ. 8 ಜನ ಕಾರ್ಮಿಕರು ಒಂದು ದಿನದ ಕೆಲಸ ಇದೊಂದೇ ಟ್ರ್ಯಾಕ್ಟರ್ 1 ಗಂಟೆಯಲ್ಲಿ ಮಾಡುತ್ತದೆ. ಕಬ್ಬಿನ ಇಳುವರಿ ಹೇಗೆ 80 ಟನ್ನಿಂದ 100 ಟನ್ಗೆ ಹೆಚ್ಚಿಸಬಹುದು ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆಯವರೆಗೂ ನೋಡಿ. ಈ ಒಂದು ಉಪಕರಣದ ದಿಂಡು ಹಾಗೂ ತಾಳುಗಳ ನಡುವಿನ ಅಂತರವನ್ನು ಹೆಚ್ಚಿಸಲು ಐ ಆಕಾರದ ಸಪೋರ್ಟನ್ನು ಕೊಟ್ಟಿದ್ವಿ. ಇದು 8 ಇಂಚಿನ ಅಂತರ ಇದೆ. ಈ ಅಂತರವನ್ನು ಹೆಚ್ಚಿಸಿದ್ದರಿಂದ 2.5ರಿಂದ 3 ಅಡಿ ಎತ್ತರದ ಕಬ್ಬಿನಲ್ಲಿಯೂ ಸಹ ಸಲೀಸಾಗಿ ಉಳುಮೆ ಮಾಡಬಹುದು. ಈಗ ನೀವು ನೋಡ್ತಿರೋದು 2ರಿಂದ 2.5 ತಿಂಗಳ ಕಬ್ಬು. ಈಗ ಕಬ್ಬು 2.5 ಅಡಿಯಿಂದ 3 ಅಡಿ ಬೆಳೆದಿರುತ್ತದೆ. ಇದೇ ಸಮಯದಲ್ಲಿ 2ನೇ ಬಾರಿ ಹರಗುವುದು ತುಂಬ ಮುಖ್ಯ. ನಾವು ಇದರ ಜೊತೆ 3 ಬಾರಿ ಗುರದಾಳನ್ನ ಹೊಡೆದಿರುತ್ತೇವೆ. ಅದನ್ನು ಈ ಮುಂಚಿನ ವಿಡಿಯೋದಲ್ಲಿನೂ ಅಪ್ಲೋಡ್ ಮಾಡಿದ್ದೀನಿ. 4ರಿಂದ 5 ಬಾರಿ ಉಳುಮೆ ಮಾಡುವುದು ಏಕೆ ಮುಖ್ಯ ಎನ್ನುವ ವಿಚಾರವನ್ನು ನೋಡೋದಾದರೆ, 1. ಕಳೆ ಕಂಟ್ರೋಲ್. ಸಾಲಿನ ನಡುವಿನ ಕಳೆ ಕಬ್ಬಿನ ಗೊಬ್ಬರ, ನೀರು ಎಲ್ಲವನ್ನು ಹೀರಿಕೊಳ್ಳುತ್ತದೆ. 2ನೇದಾಗಿ ಮಣ್ಣು ಸಡಿಲ ಮಾಡುವುದು. ಬೇರಿಗೆ ಗಾಳಿ ನೀರು ಹೋಗಿ ಕಾಂಡ ದಪ್ಪವಾಗುತ್ತದೆ. 3ನೇದಾಗಿ ಬುಡಕ್ಕೆ ಮಣ್ಣು. ಮುಂದೆ ಗಾಳಿಗೆ ಕಬ್ಬು ಬಿದ್ದು ಹೋಗದಂತೆ ಬುಡಕ್ಕೆ ಮಣ್ಣು ಒತ್ತುತ್ತದೆ. ಇದನ್ನೇ ನಾವು ಹರಗುವುದು ಅಥವಾ ಗೊರ ಹೊಡೆಯೋದು ಅಂತ ಕರಿತೀವಿ. ಇದಕ್ಕೆ ಬಳಸೋದು ಸಾಮಾನ್ಯವಾಗಿ 21 HP ಟ್ರ್ಯಾಕ್ಟರಿಂದ 27 HP ಟ್ರ್ಯಾಕ್ಟರ್ವರೆಗೆ ಬೇಕು. ನಾವು ಇಲ್ಲಿ 27 HP ಕುಬೋಟಾ ಟ್ರ್ಯಾಕ್ಟರನ್ನು ಬಳಸ್ತಿದ್ದೀವಿ. ಹಿಂಭಾಗದಲ್ಲಿ ಜೋಡಿಸಿರುವುದು 2 ತಾಳುಗಳನ್ನು. ಇದಕ್ಕೆ ನಾವು ಕಲ್ಟಿವೇಟರ್ ಅಂತ ಕರಿತೀವಿ. ನೋಡಿ, ಈ ಹಲ್ಲುಗಳು ಕಬ್ಬಿನ 2 ಸಾಲಿನ ನಡುವೆ ಕಬ್ಬಿಗೆ ಯಾವುದೇ ರೀತಿ ಹಾನಿ ಮಾಡದಂತೆ ಚಲಿಸುತ್ತಿದೆ. ಟ್ರ್ಯಾಕ್ಟರ್ನ ವೇಗವನ್ನು ನೋಡೋದಾದರೆ 1ನೇ ಗೇರ್ ಅಥವಾ 2ನೇ ಗೇರ್ನಲ್ಲಿ ನಿಧಾನವಾಗಿ ಓಡಿಸಬೇಕು. ವೇಗವಾಗಿ ಓಡಿಸಿದರೆ ಕಬ್ಬು ಮುರಿಯುತ್ತದೆ. ಅಂತರ ಕಬ್ಬಿನ ಸಾಲಿನಿಂದ ಸಾಲಿಗೆ ನಾವು 4.5 ಅಡಿ ಅಂತರವನ್ನು ಕಾದಿದ್ದೇವೆ. ಇಲ್ಲಿ ಈ ಅಂತರ ಈಸಿಯಾಗಿ ಹೋಗುತ್ತದೆ. ಈಗ ಅತ್ಯಂತ ಮುಖ್ಯ ವಿಚಾರವಾದ ಕಾರ್ಯಕ್ಷಮತೆ ಹಾಗೂ ಖರ್ಚು ವೆಚ್ಚದ ಲೆಕ್ಕವನ್ನು ನೋಡೋಣ. 1. ಸ್ಪೀಡ್. 1 ಗಂಟೆಗೆ 2 ಎಕರೆ ಆರಾಮಾಗಿ ಉಳುಮೆ ಮಾಡ್ಬೋದು. 2ನೇದಾಗಿ ಡೀಸೆಲ್. 1 ಗಂಟೆಗೆ 2ರಿಂದ 2.5 ಲೀಟರ್ ಡೀಸೆಲನ್ನು ಮಾತ್ರ ಕನ್ಸಂಪ್ಷನ್ ಮಾಡುತ್ತೆ. ಅಂದರೆ 1 ಎಕರೆಗೆ 1 ಲೀಟರ್ ಡೀಸೆಲ್ ಬಳಕೆಯಾಗುತ್ತದೆ. 3ನೇದಾಗಿ ಒಂದು ದಿನಕ್ಕೆ 18ರಿಂದ 20 ಎಕರೆ ಉಳುಮೆ ಮಾಡ್ಬೋದು. ಈಗ ನೀವಿಲ್ಲಿ ನೋಡ್ಬೋದು, ನಾವು 5 ಬಾರಿ ಈ ಕಬ್ಬಿನಲ್ಲಿ ಉಳುಮೆ ಮಾಡಿದ್ವಿ. ಅಂದರೆ 3 ಬಾರಿ ಗುರದಾಳನ 2 ಬಾರಿ ಕೂಡ ಹಾಕಿ ಹರಗಿದ್ವಿ. ಇದೆಲ್ಲದರ ಫಲವಾಗಿ 1 ಕಣ್ಣಿನ ಕಬ್ಬಿನಲ್ಲಿ ಅಂದಾಜು 12ರಿಂದ 16 ಮರಿಗಳ ಸಂಖ್ಯೆಯನ್ನು ಹೊಂದಿದೆ. ಈಗ ಖರ್ಚು ವೆಚ್ಚದ ಲೆಕ್ಕವನ್ನು ನೋಡೋಣ. ಕೈಯಿಂದ ಕಳೆ ಅಥವಾ ಕಸ ತೆಗಿಲಿಕ್ಕೆ 1 ಎಕರೆಗೆ 2,400 ರೂಪಾಯಿ ಖರ್ಚಾಗುತ್ತೆ. ಅಂದರೆ 8 ಜನ ಲೇಬರ್ ಖರ್ಚು. ಅದೇ ಈ ಕೆಲಸವನ್ನು ಯಂತ್ರದಿಂದ ಮಾಡಿದರೆ 1 ಎಕರೆಗೆ 250 ರೂಪಾಯಿ ಮಾತ್ರ ಖರ್ಚಾಗುತ್ತೆ. ಅಂದರೆ ಅಂದಾಜು 80% ಉಳಿತಾಯ ಮಾಡಿದಂಗಾಯಿತು. ಕಬ್ಬಿಗೆ ಹಾನಿಯಾಗದಂತೆ ಹರಗೋದಕ್ಕೆ ಈ 3 ನಿಯಮವನ್ನು ಪಾಲಿಸಿ. 1. ಸರಿಯಾದ ಸಮಯ. ಮಳೆ ಆದ 2 ದಿನದ ನಂತರ ಅಥವಾ ನೀರು ಕೊಟ್ಟ 3 ದಿನದ ನಂತರ ಮಣ್ಣಿನಲ್ಲಿ ಸ್ವಲ್ಪ ತೇವ ಇದ್ದಾಗ ಹರಗಿ. 2. ಆಳ. ಹಲ್ಲನ್ನು 2ರಿಂದ 3 ಇಂಚು ಆಳಕ್ಕೆ ಮಾತ್ರ ಇಳಿಸಿ. ಅತಿ ಆಳವಾದ ಉಳುಮೆ ಮಾಡಲಿಕ್ಕೆ ಹೋದರೆ ಕಬ್ಬಿನ ಬೇರು ಕಟ್ ಆಗುತ್ತದೆ. 3ನೇದಾಗಿ ತಡ ಮಾಡಬೇಡಿ. 75 ದಿನದಿಂದ 90 ದಿನದ ಒಳಗಾಗಿ ಹರಗೋದನ್ನು ಮುಗಿಸಬೇಕು. ಇರದಿದ್ದರೆ ಕಬ್ಬು ದಪ್ಪವಾಗಿ ಮುರಿಯುವ ಚಾನ್ಸ್ ಇರುತ್ತದೆ. ಈ ರೀತಿ ಮಾಡಿದರೆ ಕಬ್ಬಿಗೆ 0% ಹಾನಿ, ಬದಲಾಗಿ ಬುಡಕ್ಕೆ ಮಣ್ಣು ಬಂದು ಕಬ್ಬು ಗಟ್ಟಿಯಾಗಿ ನಿಲ್ಲುತ್ತದೆ. ಹರಗೋದ್ರಿಂದ ನಿಮಗೆ ಏನು ಲಾಭ ಗೊತ್ತಾ? ಇಳುವರಿ 15ರಿಂದ 20% ಜಾಸ್ತಿ ಆಗುತ್ತದೆ. ಮಣ್ಣು ಸಡಿಲ, ಕಳೆ ಇಲ್ಲ, ಕಾಂಡ ದಪ್ಪ, ಹಾಗೂ ಎಕರೆಗೆ 8ರಿಂದ 10 ಟನ್ ಇಳುವರಿ ಜಾಸ್ತಿ. ನೀರಿನ ಉಳಿತಾಯ. ಮೇಲ್ಮಣ್ಣು ಮಲ್ಚ್ ಆಗಿ 2 ನೀರು ಉಳಿತಾಯವಾಗುತ್ತದೆ. ರೋಗ ಕಡಿಮೆ. ಗಾಳಿ ಆಡೋದ್ರಿಂದ ಬೇರು ಕೊಳೆ, ಕಾಂಡ ಕೊರಕ ರೋಗ ಬರಲ್ಲ. ಕಾರ್ಮಿಕರಿಗಾಗಿ ಕಾಯೋ ಅವಶ್ಯಕತೆ ಇಲ್ಲ. ಸರಿಯಾದ ಚಾಲಕ ಇದ್ದರೆ ಸಾಕು, ಯಾವಾಗ ಬೇಕಾದರೂ ಉಳುಮೆ ಮಾಡಬಹುದು. ಇದೇ ರೀತಿಯಾದ ಹೊಸ ಕೃಷಿಗೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಗಳನ್ನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಧನ್ಯವಾದಗಳು.